ಅದಕ್ಕೆ ನೋಡಿ ಎಷ್ಟೋ ಸ್ವಾಮಿಗಳು ಕಾಲು ಮುಗಿಸ್ಕೊಳ್ಳಲ್ಲ ಅವರ ಅಸಿಸ್ಟೆಂಟ್ಸ್ಗೆ ದೂರದಲ್ಲಿ ಮಾಡಿ ಕಾಲು ಮುಟ್ಬಿಟ್ಟು ಅವರು ನಾವೇನಾದ್ರು ಕಾಲು ಮುಟ್ಟಿದ್ರೆ ಅವರಲ್ಲಿರೋ ಧನಾತ್ಮಕ ಶಕ್ತಿ ನಮಗೆ ಬರುತ್ತೆ, ನಮ್ಮಲ್ಲಿರೋ ಋಣಾತ್ಮಕ ಶಕ್ತಿ ಅವ್ರಿಗೆ ಬರುತ್ತೆ. ಅಂದರೆ ಪಾಸಿಟಿವ್ ವಿಲ್ ಕಮ್ ಟು ಅಸ್. ನಾವೇನು ಸುಮ್ಮನೆ ತೊಗೊಂಡೋಗ್ತೀವ, ಕೊಟ್ಟು ಹೋಗ್ತೀವಿ ನೆಗೆಟಿವ್ ಅವ್ರಿಗೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ನಿತ್ಯ ಜಪ ತಪ ಮಾಡಿ ಅವರು ಅದನ್ನು ರೀಎನರ್ಜೈಸ್ ಮಾಡ್ತಾರೆ. ಹಾಗಾಗಿ ಇನ್ನೊಬ್ಬರಿಗೆ ನಮಸ್ಕಾರ ಮಾಡುವಾಗ ಈ ರೀತಿ ಮಾಡಿ. ಆದರೆ ನಮ್ಮ ದುರವಸ್ಥೆ ಹೇಗೆ ಶೈಕ್ಷಣಿಕ ಅಂದರೆ ಇಲ್ಲಿ ಹೀಗೆ ಮಾಡ್ತಾರೆ, ಇಲ್ಲಿ ಹೀಗೆ ಮಾಡ್ತಾರೆ, ಉಲ್ಟಾ. ಇದು ತಪ್ಪು. ಈ ಕೈ ಬಲಗೈ ಬಲಕಿವಿಯನ್ನು ಮುಟ್ಟಬೇಕು, ಎಡಗೈ ಎಡಕಿವಿಯನ್ನು ಮುಟ್ಟಬೇಕು. ಬಲಕಿವಿಯಲ್ಲಿ ಗಂಗೆಯ ಸಾನ್ನಿಧ್ಯ, ಈ ಕಿವಿ ಕೈ ನೀರು ಸಿಂಗಿಸ್ ಹಾಕ್ತೀರೋ ಒಂಚೂರು ಕೊಳೆ ಹಾಕಿ ಕಿವಿ ಮುಟ್ಕೊಂಡ್ರೆ